ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಾಗ ಎಂತೆಂಥ ಹೃದಯವಂತ ಜನ ಅದಾರ ನೋಡ್ರಿ. ದೇವ್ರವ್ರಿಗೆ ಎಂಥ ಶಕ್ತಿ ಕೊಟ್ಟಾನ. ನಿಜವಾಗಿ ಅವರು ದೇವ್ರ ರೂಪದಾಗ ಬಂದಾರೋ ಎಂಬಲ್ಲ, ದೇವ್ರ ಅಂಥವ್ರಿಗೆ ಮುದ್ದಾಮ್ ಹುಡ್ಸಾಣೆ ಎಂಬಲ್ಲ. ಅಂಥ ಕಾರ್ಯ ಪ್ರಚಾರ ಇಲ್ದ ಮಾಡ್ತಾರೆ. ನಮಗೆ ಗಬಕ್ಕನಾದ ಸುದ್ದಿ ಸಿಕ್ತ್ರಿ, ಗೊತ್ತಾದ ತಕ್ಷಣ ಹೇಳಾಕತ್ತನ್ರ. ನೋಡ್ರಿ, ಕರ್ನಾಟಕದಾಗ ಇಂಥ MLA ಅದಾನೋ ಒಬ್ಬ. ನೋಡ್ರಿ, ಕಲ್ಕತ್ತಾದಿಂದ ತಾಯಿ ಮಗು ಬರ್ತಾರೆ ಬೆಂಗಳೂರಾಗ. ಆ ಮಗು ವಯಸ್ಸೈತಿ 7-8 ವರ್ಷ. ಆಕಿಗೆ ಹಾರ್ಟ್ ಆಗೈತಿ. ಆ ಮಗುಗೆ ಆ ಹಾರ್ಟ್ ಆಪ್ರೇಷನ್ ಪುಕಟ್ ಯಾರೋ ಮಾಡ್ತಾರೆ ಅಂತೇಳಿ ಪಾಪ ಹೇಳಂತಲೇ ರೈಲ್ವೆದಾಗ ಅಡ್ಡಾಡ್ಕೋತ ಬೆಂಗಳೂರಿಗೆ ಬಂದು ಇಳಿದಾಳ. ಬೆಂಗಳೂರಿಗೆ ಬಂದು ಇಳಿದ ತಕ್ಷಣ ಎಲ್ಲ ಆಸ್ಪತ್ರೆ ತಿರ್ಗ್ಯಾಡ ಅಂತಲೇ ಇಲ್ಲೇನಾಗೋದಿಲ್ವ, 3 ಲಕ್ಷ ರೂಪಾಯಿ ಬೇಕು, ಇದೆಲ್ಲ ಆಪ್ರೇಷನ್ ಮಾಡ್ಬೇಕಾರೆ ಇಲ್ಯಾವ ಫ್ರೀಗಿರಿ ಏನಿಲ್ಲ ತಂದಾಗ ಯಶವಂತಪುರ ರೈಲ್ವೆ ಸ್ಟೇಷನ್ದಾಗ ಹೋಗಿ ಕಣ್ಣೀರಿನ ಕೋಡಿ ಹರಿಸಿ ಅಳ್ಕೋತ ಕುಣ್ತಾಳೆ. ತಾಯಿ ಮಗಳ ಬಡತನ ಬಾಳೆ, ತಿನ್ನಾಕ ಕೂಳಿಲ್ಲ, ಕಿಶೆದಾಗ 10 ಪೈಸೆ ಇಲ್ಲ, ತನ್ನ ಕಡೆ ಟಿಕೆಟ್ಗೆ ರೊಕ್ಕ ಇಲ್ಲ, ಏನು ಮಾಡ್ಬೇಕು, ಇಂಥ ನನಗೆ ಪರಿಸ್ಥಿತಿ ಬಂದೈತಿ ಅಂತೇಳಿ ದೇವ್ರ ಮರೆ ಹೋಗ್ತಾಳ. ದೇವ್ರ ಕಡೆ ಬೇಡ್ತಾಳ, ಯಪ್ಪ ಏ ದೇವ್ರೇ ನನ್ನನ್ನು ಕಾಪಾಡು, ನನ್ನ ಮಗಳನ್ನು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಕಲ್ಕತ್ತಾದಿಂದ ಬೆಂಗಳೂರಿಗೆ ಬಂದೀನಿ, ಉಚಿತ ಯಾರು ನಮ್ಮಲ್ಲಿ ಮಾಡ್ತಾರ ಆಪ್ರೇಷನ್ ಅಂತೇಳಿ. ಆದರೆ ಯಾರೂ ದಿಕ್ಕು ತೋಚವಾತಾಗೈತಿ, ಯಾರಾದ್ರೂ ಒಬ್ಬನ ಕಳಸಪ್ಪ ನಿನ್ನ ಸೈನಿಕನನ್ನಂತ ಬೇಡ್ಕೊಂಡಾಗ ಅಲ್ಲಿ ಒಬ್ಬ ಪುಣ್ಯಾತ್ಮ ಆಟೋ ರಿಕ್ಷಾದವ ಬರ್ತಾನ್ರಿ. ನೋಡ್ರಿ, ಎಷ್ಟು ಕುತೂಹಲ ಭರಿತವಾದ ಸುದ್ದಿ ಐತಿ, ಎಷ್ಟು ಹೃದಯ ವಿದ್ರಾವಕ ಸ್ಟೋರಿ ಐತಿ. ಈ ಕೇಳ್ಕೊತ ಹೋದ್ರೆ ಕಣ್ಣಾಗ ನೀರು ಬರಾಕತ್ತಾವ, ನಮಗೂ ಬರಾಕತ್ತಾವ, ನಿಮಗೂ ಬರ್ತಿರ್ಬೇಕು. ಆದ್ರೆ ಈ ಸ್ಟೋರಿ ನೋಡ್ರಿ, ಇದು ನಿಜಾಂಶ ಘಟನೆ. ಎಲ್ಲರೇ ನಮ್ಮ ಮನೆಗಳ್ದಾಗ ಆದಾಗ ಹಂಗೆ ನಮಗೆ ದುಃಖ ಆಗಾಕತ್ತೈತಿ. ಆ ತಾಯಿ ಮಗುಗೆ ಹೇಳ್ತಾಳ, ಯಾರಾದ್ರೂ ಕಳಿಸ್ತಾನ ದೇವ್ರ, ಏನು ಹೆದರಬೇಡ ಅಂಥೇಳಿ ಆ ಕಡೆ ಬ್ರೆಡ್ ಬಣ್ಣ ತಂದ ಇವ್ರ ಕಡೆ ಬೇಡಿ ತಂದು ತಿನ್ನಿಸ್ತಾಳ. ಅಂತ ಹತ್ರಾಗ ಒಬ್ಬ ಆಟೋ ಡ್ರೈವರ್ ಬರ್ತಾನ್ರಿ. ಆಟೋ ಡ್ರೈವರ್ ಬಂದು ಕೇಳ್ತಾನೆ, ಯಾಕೆ ಅಳಾಕತ್ತಿ ಅಮ್ಮ ಅಂಥೇಳಿ. ಆ ಹುಡುಗಿನ ನೋಡಿ ಆಟೋ ಡ್ರೈವರ ಆ ಹುಡುಗಿನ ಅಪ್ಪಕೊಂಡ ಹೆಗಲ ಮೇಲೆ ತಗೋತಾನ, ಯಾಕೆ ಅಳಾತಿ ಅಂಥೇಳಿ. ಅವಾಗ ತಾಯಿ ಹೇಳ್ತಾಳ, ನಮಗೆ ಈ ಹುಡುಗಿದ ಹೆಲ್ತ್ ಬರಾಬರಿಲ್ಲ, ಹಾರ್ಟ್ಗಿಗೆ ಸರಿ ಇಲ್ಲ, ಇಲ್ಲಿ ಬೆಂಗಳೂರಾಗ ಯಾರೋ ಪುಕ್ಕಟ ಆಪ್ರೇಷನ್ ಮಾಡ್ತಾರೆ ಅಂಥೇಳಿ ನಮಗೆ ಹೇಳಿ ಕಳಿಸಿದ್ರು. ಅದಕ್ಕೆ ಸಲುವಾಗಿ ನಾವು 10-20 ದವಾಖಾನೆ ತಿರುಗಾಡಿದು, ನಮಗೆ ಯಾರೂ ದಾದ ಮಾಡೋಕ್ಕೆ ತಯಾರಿಲ್ಲ. ನಾವು ಆಧಾರ್ ಕಾರ್ಡ್ ತೋರಿಸಿದ್ರು ಇಲ್ಲೇನು ಪುಕ್ಕಟ್ಟಿಲ್ಲ, 3 ಲಕ್ಷ ರೂಪಾಯಿ ಖರ್ಚಾಕೈತಿ ಅಂದಾಗ ಅವ ವಿಚಾರ ಮಾಡ್ತಾನೆ, ದೇವ್ರವಂಗೆ ವಾಣಿ ಕಳಿಸ್ತಾನ ಆಟೋ ಡ್ರೈವರ್ಗೆ. ಇಂಥ ಕೆಲಸ ಮಾಡೋಕೆ ಬೆಂಗಳೂರಾಗ ಯಾರದಾರಪ್ಪ, ದೇವತಾ ಮನುಷ್ಯ. ಅವ ಏನೋ ವೈಯಕ್ತಿಕ ಒಂದು ಏನೋ ಇರಲಿ, ಅದನ್ನು ದೇವರು ನೋಡೋದಿಲ್ಲ. ನಿನ್ನ ಪಾಪ ಕರ್ಮಗಳನ್ನು ನೋಡೋದಿಲ್ಲ, ನಿನ್ನ ಪುಣ್ಯದ ಫಲಗಳನ್ನು ನಾನು ನೋಡ್ತೇನೆ ಅಂತೇಳಿ ಪವಿತ್ರ ಗ್ರಂಥಗಳಲ್ಲಿ ಉಲ್ಲೇಖವಾದಂತೆ ನೇರವಾಗಿ ಅವ ಆಕಿನ ಅವ್ವ ಮಗಳನ್ನ ಕರ್ಕೊಂಡ ನೆಟ್ಟಗ ಜಮೀರ್ ಅಹ್ಮದ್ ಖಾನ್ ಕಡೆ ಹೋಗ್ತಾನ. ಚಾಮರಾಜಪೇಟೆಗೆ ನೋಡ್ರಿ, ಜಮೀರ್ ಅಹ್ಮದ್ ಖಾನ್ ಹೋದ ತಕ್ಷಣ ಸಿಕ್ಕ ತಕ್ಷಣ ತನ್ನ ಗೋಳ ಹೇಳ್ತಾನೆ. ಇವ ಇಂಥ ಇವ್ರದ್ದು ಪರಿಸ್ಥಿತಿ ಆಗಿತ್ತು. ಯಶವಂತಪುರ ರೈಲ್ವೆ ಸ್ಟೇಷನ್ದಾಗ ಕೂತಿದ್ರು, ಕಲ್ಕತ್ತಾದಿಂದ ಬಂದಿದ್ರು, ಬೆಂಗಳೂರಿಗೆ ಇವ್ರದ್ದು ಆಪ್ರೇಷನ್ ಆಗ್ಬೇಕಾಗಿತ್ತು. ಅವ್ರ ಕಡೆ ₹1 ಇಲ್ಲ, ತಿನ್ನಕ್ಕೆ ಕೂಳಿಲ್ಲ ಅಣ್ಣ ಅಂತಲೇ ತಕ್ಷಣ 3 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತಾನ್ರಿ ಜಮೀರ್ ಅಹ್ಮದ್ ಖಾನ್. ಎಂಥ ಪುಣ್ಯವಂತ ಇರ್ಬೇಕ ನೋಡ್ರಿ, ಇಂಥ ಹೃದಯವಂತ, ಇಂಥ ದಾನಿ. ಇವತ್ತು ₹1 ಕೊಡ್ಬೇಕಾದ್ರೂ ಸಹಿತ ಹಿಂದ ಮುಂದೆ ನೋಡುವಂಥ ಜನ. ಇಂಥ ತರಾಗ ಜಮೀರ್ ಅಹ್ಮದ್ ಖಾನ್ ಎದ್ದೇನು ಹೇಳ್ತಾನ, 3 ಲಕ್ಷ ರೂಪಾಯಿ ತಗೊಂಡು ಯಾವ ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡ್ತೀಯ ಅಂತ ತನ್ನ ಆಪ್ತ ಕಾರ್ಯದರ್ಶಿಗಳನ್ನ ಕರಿತಾನ. ಸಾಯಿಬಾಬಾ ಹಾಸ್ಪಿಟಲ್ದಾಗ ಅಲ್ಲಿ ಅಡ್ಮಿಟ್ ಮಾಡಿಸಿ ಅದನ್ನು ಆಪ್ರೇಷನ್ ಸಕ್ಸಸ್ ಮಾಡಿಸಿ, ಹೋಗುವಾಗ ಮತ್ತೆ ಟಿಕೆಟ್ ತೆಗಿಸಿ ಹಣ್ಣು ಹಂಪಲು ಕೊಟ್ಟು ರೊಕ್ಕ ಕೊಟ್ಟು ಕಳಿಸ್ತಾನೆ. ಇಂಥ ಪುಣ್ಯವಂತ ದೇವ್ರ ಅದಾನಂತೇಳಿ ಅವ್ನಿಗೆ ಲೈಕ್ ಕೊಡ್ಬೇಕಿರಲ್ಲ. ಅವನ ವೈಯಕ್ತಿಕ ವಿಷಯ, ಅವನ ವೈಯಕ್ತಿಕ ರಾಜಕೀಯ ದೂರಿಡ್ರಿ. ಯಾವ ಸುದ್ದದಾನೋ, ಯಾವ ಪರಿಶುದ್ಧ ಅದಾನೋ, ಎಲ್ಲರೂ ಒಂದೊಂದು ವಿವಾದಾಸ್ಪದ ವ್ಯಕ್ತಿನ ಅದಾರ, ಎಲ್ಲರದು ಒಂದೊಂದು ದೌರ್ಬಲ್ಯನ ಐತಿ. ಚಿಕ್ಕವ್ರು ಬೇಕೋತ ಹೊಯ್ಕೋತ ಹೋಗೋದು ಬೇಡ, ಆದ್ರೆ ಪುಣ್ಯದ ಕೆಲಸ ಮಾಡೋಣ ನಾವು ನೆನೆಸ್ಬೇಕಿರಲ್ಲ. ಏನು ಅರಿಸಿ ಬಂದೇಳಕ್ಕೆ ನನ್ನ ಮಗಳ ಜೀವಂತ ಆಗ್ತಾಳೆ, ಬೆಂಗಳೂರಿಗೆ ಹೋದ್ರೆ ಆಪ್ರೇಷನ್ ಆಕೈತೆ ಅಂತೇಳಿ 7 ಕೋಟಿ ಜನಸಂಖ್ಯೆ ಪರವಾಗಿ ಇವತ್ತು ಜಮೀರ್ ಅಹ್ಮದ್ ಖಾನನ ಕಡೆ ಹೋಗಪ್ಪ ನೀ ಅಂತೇಳಿ ಆ ದೇವ್ರ ಆ ಆಟೋ ಚಾಲಕಿಗೆ ಹೇಳ್ತಾನೆ. ಆ ಆಟೋ ಚಾಲಕ ನೆಟ್ಟಿಗೆ ಕರ್ಕೊಂಡು ಹೋಗಿ ಜಮೀರ್ ಅಹ್ಮದ್ ಖಾನ್ ಭೇಟಿ ಮಾಡಿಸಿದಾಗ ತಕ್ಷಣ ಜಮೀರ್ ಅಹ್ಮದ್ ಖಾನ್ 3 ಲಕ್ಷ ರೂಪಾಯಿ ಕೊಡ್ತಾನೆ. ಎಂಥ ಉದಾರದಾನಿ ದೇವ್ರ ಜಮೀರ್ ಅಹ್ಮದ್ ಖಾನ್ಗೆ 100 ವರ್ಷ ಅಲ್ಲ, ಅವನ ಸಹ ಕುಟುಂಬ ಸಹ ಪರಿವಾರ ಶಾಶ್ವತ ನಗತಾ ಆರೋಗ್ಯದ ಭಾಗ್ಯ ಕೊಡ್ಲಿ ಅಂತೇಳಿ ಆ ತಾಯಿ ಪರಿಪರಿಯಾಗಿ ಅವನ ಮನೆ ಮುಂದೆ ಬೇಡ್ತಾಳ. ಇಂಥ ಒಂದು ಘಟನೆದ ಸ್ಟೋರಿ ತೋರ್ಸಾಕತ್ತೇನೆ. ಅದರ ಸಲುವಾಗಿ ಜಮೀರ್
ಅಹ್ಮದ್ ಖಾನ್ಗೆ ಒಂದು ಲೈಕ್ ಕೊಡ್ರಿ. ಜಮೀರ್ ಅಹ್ಮದ್ ಖಾನ್ ಮುಸಲ್ಮಾನ್ ಇರ್ಬೋದು, ಆದರೆ ಯಾವುದೇ ಜಾತಿ ಧರ್ಮಕ್ಕೆ ಇಲ್ಲಿ ಅಂಟ್ಕೊಳ್ಳುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಇಲ್ಲಿ ಯಾವುದೇ ಜಾತಿ ನೋಡಿ ಅವನು ಯಾವ ಜಾತಿಯವಳು ನೀನು ನಾನು ನಿನಗೆ ದುಡ್ಡು ಕೊಡ್ಬೇಕನ್ನೋ ಪ್ರಶ್ನೆ ಮಾತಾಡಲಿಲ್ಲ. ನೇರವಾಗಿ 3 ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ತಾನ. ಆ ತಾಯಿ ಹತ್ರ ಅವರ ಆಪ್ತ ಕಾರ್ಯದರ್ಶಿಗಳು ಹೋಗಿ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿ ರಿಟರ್ನ್ ವಾಪಸ್ ಕಲ್ಕತ್ತಾ ಕಳಿಸ್ತಾನ ಸಾವಿರಾರು ರೂಪಾಯಿ ಕೊಟ್ಟು. ಇಂಥ ಒಬ್ಬ ದೇವತಾ ಮನುಷ್ಯ ಕರ್ನಾಟಕದಾಗ ಅದಾನಂದ್ರೆ ಅವಂಗೊಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಯಾರ್ಯಾರು ಕರ್ನಾಟಕದಾಗ ಭಾಳ ಒಂದು 4 ರಿಂದ 5 ಶಾಸಕರು ಅದಾರ್ರಿ. ಉತ್ತರ ಕರ್ನಾಟಕದಾಗ ಬೆಳಗಾವಿ ಜಿಲ್ಲೆದಾಗ ಒಬ್ಬ ಶಾಸಕ ಅದಾನ, ಭಾಳ ಉದಾರವಂತ ಉದಾರ ದಾನಿ. ಅವನು ಇಂಥ ಅನೇಕ ಕೆಲಸ ಮಾಡ್ಯಾನ, ಅನೇಕ ಸ್ಟೋರಿನ ಹೇಳ್ಯಾನ, ನಿಮಗೆ ನೆನಪು ಆಗಿರ್ಬೇಕೀಗ. ಮತ್ತು ಬೇರೆ ಸುದ್ದಿ ಹೋಗಿ ಹೇಳ್ತಾನೋ. ಆದ್ರೆ ಜಮೀರ್ ಅಹ್ಮದ್ ಖಾನ್ಗೆ ಒಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ. ಕಮೆಂಟ್ ಬಾಕ್ಸ್ನಾಗ ಆ ತಾಯಿ ಮಗು ಆರೋಗ್ಯವಾಗಿ ಬಾಳಲಿ. ಜಮೀರ್ ಅಹ್ಮದ್ ಖಾನ್ಗೆ ಇನ್ನೂ ದೇವರು ಸಂಪತ್ತು ಮತ್ತು ದಾನ ಧರ್ಮ ಕೊಡುವಂಥ ಒಂದು ಶಕ್ತಿ ಕೊಡಲಿ ಅಂತೇಳಿ ಆ ಪರಮಾತ್ಮನ ಹತ್ರ ಬೇಡ್ಕೋರಿ. ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ. ನಮಸ್ಕಾರ.